ದೆಹಲಿ कार ಬಾಂಬ್ ಸ್ಫೋಟಕ್ಕೂ ಮುನ್ನ ಉಗ್ರ ಉಮರ್ ನಬಿಯ ಮಾತು ಆತ್ಮಾಹುತಿ ಬಾಂಬ್ ದಾಳಿ ಬಗ್ಗೆ ಸಮರ್ಥನೆಯನ್ನ ಕೊಟ್ಟಿರುವಂತದ್ದು. ದೆಹಲಿ कार ಬಾಂಬ್ ಸ್ಫೋಟಕ್ಕೂ ಮುನ್ನ ಉಗ್ರ ಉಮರ್ ನಬಿ ಮಾತು ಆತ್ಮಾಹುತಿ ಬಾಂಬ್ ದಾಳಿಯ ಬಗ್ಗೆ ಸಮರ್ಥನೆ ನಮಗೆ ನಾವೇ ಬೇಲಿಯನ್ನ ಹಾಕಿಕೊಳ್ಳಬಾರದು. ಇದರ ಬಗ್ಗೆಯೂ ಇಸ್ಲಾಂನಲ್ಲಿ ಚರ್ಚೆಯಾಗಿದೆ. ಖಂಡಿತವಾಗಿಯೂ ಕೂಡ ಸಾಯುತ್ತೇನೆ ಅಂತ ಹೇಳಿ ನಿರ್ಧರಿಸಲಾಗಿದೆ. ಆತನ ಮನಸ್ಥಿತಿ ಬೇರೆ ಇರುತ್ತೆ. ಆತ್ಮಾಹುತಿ ಬಾಂಬ್ ದಾಳಿಯನ್ನ ನೀವು ಸರಿಯಾದ ಅರ್ಥ ಮಾಡಿಕೊಂಡಿಲ್ಲ. ಜನರು ಮಾಡುವ ದೊಡ್ಡ ತಪ್ಪು ಅಂದ್ರೆ ಅದೇ ಬಾಂಬ್ ದಾಳಿ ಅಥವಾ ಆತ್ಮಾಹುತಿ ಬಾಂಬ್ ದಾಳಿಯ ಕಲ್ಪನೆ ನಿಮಗೆ ಅರ್ಥವಾಗುವುದಿಲ್ಲ. ಜನರಿಗೆ ತಪ್ಪು ಕಲ್ಪನೆ ಇರೋದು ದೊಡ್ಡ ತಪ್ಪು. ಉಗ್ರನ ಕೊನೆಗೆ ಅಲ್ಲಪ್ಪ ಉಮರ ನೀನು ಏನು ಮಾಡಬೇಕು ನಂಗೆ ಸೀರಿಯಸ್ಲಿ ಗೊತ್ತಾಗ್ತಾ ಇಲ್ಲ. ನೀನು ತಿಳ್ಕೊಂಡಿರುವಂತಹ ತಿಳುವಳಿಕೆಯೇ ಬ್ರಹ್ಮ ಅಂತಂದ್ರೆ ತಪ್ಪಾಗತ್ತಪ್ಪ ಪುಣ್ಯಾತ್ಮ. ಆತ್ಮಾಹುತಿ ಬಾಂಬ್ ಬಗ್ಗೆ ಏನಪ್ಪ ತಿಳ್ಕೊಳ್ಬೇಕು ನಾವು? ನೀನು ಸಾಯೋ ಬದಲು ಎಲ್ಲರನ್ನೂ ಕೂಡ ತೆಗೆದುಕೊಂಡು ಸೀದಾ ವೈಕುಂಠಕ್ಕೆ ಹೋಗ್ತೀಯ ಅಂತ ನಂಬಲ ನಾನು? ಅಥವಾ ನೀನು ಎಲ್ಲರಿಗೂ ಮುಕ್ತಿಯನ್ನ ಕಲ್ಪಿಸಿದೆ ಅಂತ ಹೇಳಿ ನಿನ್ನೊಂದು ಸ್ಮಾರಕ ಮಾಡ್ಲ? ಹೇಳುತ್ತಿದ್ದೆ ಮಾತು ಮಾಡಿದ್ದೇ ತಪ್ಪು ಕೆಲಸ. ಯಾವ ವ್ಯಕ್ತಿಗೂ ಕೂಡ ಯಾವ ಗೀತೆಯಲ್ಲಿ, ಯಾವ ಕುರಾನಲ್ಲಿ, ಯಾವ ಬೈಬಲ್ ಅಲ್ಲಿ ಹೇಳಿದೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಪ್ರಾಣವನ್ನು ತೆಗೆಯುವಂತ ಹಕ್ಕನ್ನು ಇಟ್ಕೊಂಡಿರ್ತಾನೆ ಅಂತ ಯಾವ ಧರ್ಮದಲ್ಲಿ ಹೇಳಿದೆ? ನಿಮಗೆ ನೀವೇ ಏನೋ ಅರ್ಥ ಮಾಡ್ಕೊಂಡ್ಬಿಡೋದು. ಪವಿತ್ರ ಕುರಾನ್ನ ಹೆಂಗೆಂಗೋ ಅರ್ಥ ಮಾಡ್ಕೊಂಡು ಹೆಂಗೆಂಗೋ ಹೇಳೋದಿಲ್ಲಿ. ನಿಮಗೆ ಅನ್ಸುತ್ತಾ ಸರಿ ಅಂತ ಹೇಳಿ? ಸಾಯದ ಸತ್ತೆ ನೀನು 14-15 ಜನರನ್ನ ಕರ್ಕೊಂಡು ಹೋಗಿದೀಯ. ದೊಡ್ಡ ವಿಧ್ವಂಸ ಮಾಡಿ ಸತ್ತಿದೀಯ. ಅದರಲ್ಲಿ ನಿನ್ನ ಗುಣಗಾನ ಬೇರೆ. ಜನ ಬೇರೆ ತರ ತಿಳ್ಕೊಂಡಿದ್ರು. ಜನ ಆತ್ಮಾಹುತಿ ಬಾಂಬನ್ನ ಏನೇನೋ ಅನ್ಕೊಂಡ್ಬಿಟ್ಟಿದ್ರು. ಹೇಳುತ್ತಿದ್ದೆ ಮತ್ತೆ ಎಲ್ರಿ ಹೇಳಿದ್ದಾರೆ ಕುರಾನ್ನಲ್ಲಿ. ತಗೊಂಡು ಬಂದು ತೋರಿಸಿ, ನಾನು ಓದ್ತೀನಿ. ಬೇರೆ ವ್ಯಕ್ತಿಯ ಪ್ರಾಣ ತೆಗೆಯುವಂತಹ ಅಧಿಕಾರವನ್ನ ನಿನಗೆ ದೇವರು ಕೊಟ್ಟಿದ್ದಾನೆ ಅಂತ ಹೇಳಿ ಎಲ್ಲಿ ಬರ್ಕೊಂಡಿದೆ? ಬಂದ ಇಲ್ಲಿ ನಂದೊಂದಿರ್ಲಿ ಅಂತ ಹೇಳಿ ಏನಂದಿದ್ದಾನೆ ಅಂತ ಹೇಳ್ತಾ ಹೋಗ್ತೀನಿ, ಕೇಳ್ಕೊಳ್ಳಿ. ಆ ಒಂದು ವಿಡಿಯೋದಲ್ಲಿ ಭಯೋತ್ಪಾದಕ ಉಮರ್ ಹೇಳಿರುವಂಥದ್ದು, ಆತ್ಮಹತ್ಯಾ ಬಾಂಬ್ ದಾಳಿಯನ್ನ ನೀವು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಅಂತ ಹೇಳ್ತೇನೆ. ಜನರು ಮಾಡುವ ತಪ್ಪು ಅಂತಂದ್ರೆ, ದೊಡ್ಡ ತಪ್ಪು ಅಂದ್ರೆ ಬಾಂಬ್ ದಾಳಿ ಅಥವಾ ಆತ್ಮಹತ್ಯಾ ಬಾಂಬ್ ದಾಳಿಯ ಕಲ್ಪನೆ ನಿಜವಾಗಿಯೂ ಏನೆಂದು ಅರ್ಥ ಮಾಡಿಕೊಳ್ಳುವುದರಲ್ಲಿ ಅವರು ವಿಫಲರಾಗಿದ್ದಾರೆ. ಭಯೋತ್ಪಾದಕ ಡಾಕ್ಟರ್ ಉಮರ್ ಮೂಲತಃ ಪುಲ್ವಾಮಾದ ಕೋಯಿಲ್ ಗ್ರಾಮದವರು. ಅಲ್ಲ, ನೀನು ಏನ್ ಅನ್ಕೊಂಡ್ಬಿಟ್ಟಿದೀಯ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ನೀನು ಏನ್ ಅನ್ಕೊಂಡಿದೀಯ ಅಂತ ನಂಗೆ ದೇವರಾಣೆ ಗೊತ್ತಾಗ್ತಾ ಇಲ್ಲ. ನೀನೇನು ಯಮಧರ್ಮರಾಜನ ಎಲ್ಲರನ್ನೂ ಕರ್ಕೊಂಡು ಸೀದಾ ಸ್ವರ್ಗಕ್ಕೆ ಹೋಯ್ತೀನಿ ಅಂತ 14-15 ಜನ ಕರ್ಕೊಂಡು ಹೋಗ್ಲಿಕ್ಕೆ ಮುಕ್ತಿ ಕಲ್ಪಿಸಿದಂತಹ ಪುಣ್ಯಾತ್ಮನ? ನೀನೇ ಹೇಳಬೇಕು. ನಿಮ್ಮ ಕಿತ್ತೋಗಿರೋ ಭಯೋತ್ಪಾದನಾ ಚಟುವಟಿಕೆಗಳಿಗೆ ಸೊಪ್ಪು ಹಾಕ್ಲಿಕ್ಕೆ ಆತ್ಮಾಹುತಿ ಬಾಂಬ್ ದಾಳಿ ಅಂತ ಮಾಡ್ಕಂತೀರಾ? ತದಾದ ನಂತರ ಇದು ನನ್ನ ಕಲ್ಪನೆಯಲ್ಲಿ ಇದು ಸತ್ಯ, ನಾನು ಕಲ್ಪನೆ ಮಾಡ್ಕೊಂಡಿರೋದ್ರಲ್ಲಿ ಇದು ಪುಣ್ಯದ ಕೆಲಸ ಅಂತ ಹೇಳ್ತೀರಾ? ಯಾವನ್ ಗುರು ಹೇಳಿದ್ ನಿನಗೆ ಬೇರೆಯವ್ರನ್ನ ಪ್ರಾಣ ತೆಗಿ ಅಂತ ಹೇಳಿ? ಯಾವ ದೇವ್ರು ಹೇಳಿದ್ದಾರೆ ನಂಗೆ ಹೇಳ್ಬಿಡು ಸ್ವಲ್ಪ. ಯಾವ ಧರ್ಮದಲ್ಲಿದೆ ಅಂತ ನಾನು ಓದ್ತೀನಿ. ಐ ಆಮ್ ಇಂಟ್ರೆಸ್ಟೆಡ್. ನಿಮ್ಮ ಲಾಭಕ್ಕೆ ಮಾಡ್ಕೊಳ್ತೀರಾ, ನಿಮ್ಮ ದ್ವೇಷಕ್ಕೆ ಮಾಡ್ಕೊಳ್ತೀರಾ, ನಿಮ್ಮ ಮನಸ್ಥಿತಿಗಳಿಗೆ ಮಾಡ್ಕೊಳ್ತೀರಾ. ಸಾಕಷ್ಟು ಸಾವಿರಾರು ಅಮಾಯಕ ಪ್ರಾಣವನ್ನು ತಕ್ಕಂತೀರಾ. ಮತ್ತದು ನನ್ನ ಅರ್ಥ ಮಾಡ್ಕೊಂಡಿದ್ದು ತಪ್ಪು ಅಂತ ಬಂದು ಬೊಗಳೆ ಬಿಡ್ತೀರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.